ಇವತ್ತು ಬಿಡುಗಡೆ ಆಗ್ತಾ ಇದೆ ಲೋಕಸಮರದ ಬಿಜೆಪಿ ಎರಡನೇ ಲಿಸ್ಟ್. ರಾಜ್ಯದ 12 ಸಂಸದರಿಗೆ ಬಿಜೆಪಿಯ ಟಿಕೆಟ್ ಸಿಗೋದು ಬಹುತೇಕ ಡೌಟು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಸಂಸದರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪೋದು ಫಿಕ್ಸು ಅಂತ ಹೇಳಲಾಗ್ತಾ ಇತ್ತು. ರಾಜ್ಯದ 12 ಸಂಸದರಿಗೆ ಟಿಕೆಟ್ ಡೌಟು ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಕಣದಿಂದ ಈಗಾಗಲೇ ನಿವೃತ್ತಿಯಾಗಿದ್ದಾರೆ 4 ಸಂಸದರು. ಹಿಂದೂ ಉಗ್ರ ಪ್ರತಾಪಿಗಳಿಗೆ ಕೋಕ್ ನೀಡೋಕೆ ಬಿಜೆಪಿ ನಿರ್ಧರಿಸಿದೆ. ಶ್ರೀನಿವಾಸ್ ಪ್ರಸಾದ್, ಬಚ್ಚೇಗೌಡ, ಬಸವರಾಜ್, ಶಿವಕುಮಾರ್ ಉದಾಸಿ ನಿವೃತ್ತಿ ಹೊಂದಿದ್ದಾರೆ. ಸದಾನಂದಗೌಡ, ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಸೇರಿ 12 ಮಂದಿಗೆ ಟಿಕೆಟ್ ಸಿಗೋದು ಡೌಟು. ಯಾರ್ಯಾರ ಸ್ಪರ್ಧೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾರ್ಯಾರು ನಿಂತ್ಕೊಳ್ತಾರೆ, ಯಾರ್ಯಾರು ನಿಂತ್ಕೊಳ್ಳಲ್ಲ, ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರ್ಯಾರಿಗೆ ಟಿಕೆಟ್ ಸಿಗಲ್ಲ, ಎಲ್ಲಿ ಅಸಮಾಧಾನ ಇದೆ, ಎಲ್ಲಿ ಗೊಂದಲ ಇದೆ, ಈ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಕೆಲವರು ನಾವು ಎಲೆಕ್ಷನ್ ನಿಂತ್ಕೊಳ್ಳಲ್ಲ, ಸಾಕಪ್ಪ ಇದೇ ನಮ್ದು ಕೊನೆಯದು, ನಿಂತ್ಕೊಳ್ಳಲ್ಲ ಅಂತ ಹೇಳಿ ಅವರೇ ಸೈಡ್ ಆಗಿದ್ದಾರೆ. ಇನ್ನು ಕೆಲವರಿಗೆ ನಿಂತ್ಕೊಳ್ಳೋದಕ್ಕೆ ಆಸೆ ಇದೆ, ಆದರೆ ಅವರಿಗೆ ಅವಕಾಶ ಸಿಗೋದು ಡೌಟ್ ಇದೆ. ಅದರಲ್ಲಿ ತುಂಬ ಗೊಂದಲ ಇರೋದು, ಚರ್ಚೆ ಆಗ್ತಿರೋದು ಸದಾನಂದ ಗೌಡ ಬೆಂಗಳೂರು ಉತ್ತರದಿಂದ ನಿಂತ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಟಿಕೆಟ್ ಸಿಗೋದು ಡೌಟೇ. ಇನ್ನು ವಿಜಯಪುರದಿಂದ ರಮೇಶ್ ಜಿಗಜಿಣಗಿ, ಹಾಗೆಯೇ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ, ಅದರ ಜೊತೆಗೆ ಮೈಸೂರು ಪ್ರತಾಪ್ ಸಿಂಹ, ಇನ್ನು ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲ್, ದಾವಣಗೆರೆಯಿಂದ GM ಸಿದ್ದೇಶ್, ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ, ಬೀದರ್ನಿಂದ ಭಗವಂತ್ ಕುಭಾ, ಹಾಗೆಯೇ ಬಳ್ಳಾರಿಯಿಂದ ದೇವೇಂದ್ರ, ಇವರಿಗೆಲ್ಲ ಟಿಕೆಟ್ ಸಿಗೋದು ಬಹುತೇಕ ಡೌಟು. ಕೊಪ್ಪಳದಿಂದ ಕರಡಿ ಸಂಗಣ್ಣ, ಬೆಳಗಾವಿಯಿಂದ ಮಂಗಳ ಅಂಗಡಿ, ಹಾಗೆಯೇ ಕೋಲಾರದಿಂದ ಮುನಿಸ್ವಾಮಿ, ಇವರಿಷ್ಟು ಜನಕ್ಕೆ ಟಿಕೆಟ್ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಅವರೇನೋ ಉತ್ಸುಕರಾಗಿದ್ದಾರೆ, ನಾವು ನಿಂತ್ಕೊಂತೀವಿ ಅಂತ. ಬಟ್ ಟಿಕೆಟ್ ಸಿಗೋದು ಡೌಟು. ಇನ್ನು ನಿವೃತ್ತಿ ಯಾರ್ದು ಅಂತ ನೋಡಿದರೆ ಚಾಮರಾಜನಗರದ ಶ್ರೀನಿವಾಸ್ ಪ್ರಸಾದ್ ಅವರು, ಅದರ ಜೊತೆಗೆ ಚಿಕ್ಕಬಳ್ಳಾಪುರ BN ಬಚ್ಚೇಗೌಡ, ಇವರೆಲ್ಲ ನಿವೃತ್ತಿ, ಎಲೆಕ್ಷನಿಗೆ ನಿಂತ್ಕೊಳ್ಳಲ್ಲ, ಸಾಕಪ್ಪ ಇನ್ನು ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅದು ಹೇಳಿದಾರೋ ಹೇಳಿಸಿದಾರೋ ಸೆಕೆಂಡ್ರಿ, ಬಟ್ ನಿವೃತ್ತಿ ಇವರಿಗೆಲ್ಲ. ಇನ್ನು ತುಮಕೂರಿನಿಂದ GS ಬಸವರಾಜ್, ಹಾಗೆಯೇ ಹಾವೇರಿಯಿಂದ ಶಿವಕುಮಾರ್ ಉದಾಸಿ. BJPಯಲ್ಲಿ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗೋ ಡೌಟು, ಒಂದಷ್ಟು ಜನ ನಾವು ನಿಂತ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಹೊಸ ಮುಖಗಳಿಗೆ ಮಣೆ ಹಾಕುವಂಥ ಸಾಧ್ಯತೆ ಜಾಸ್ತಿ ಇದೆ. ಆಶ್ಚರ್ಯಕರವಾಗಿ ಒಂದಷ್ಟು ಹೆಸರುಗಳು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ. ಪ್ರತಿ ಬಾರಿ ಬಿಜೆಪಿ ಹೊಸ ಪ್ರಯೋಗಗಳನ್ನು ಮಾಡ್ಕೊಳ್ತಾ ಇರುತ್ತೆ. ಆ ಪ್ರಯೋಗಗಳಿಗೆ ನಾಯಕರುಗಳು ಒಗ್ಗಿಕೊಳ್ಬೇಕು ಅಂತಲೂ ಕೂಡ ಹೇಳ್ತಾ ಇರುತ್ತೆ. ಬಿಜೆಪಿ ಹೈಕಮಾಂಡ್ ಹೊಸಬರಿಗೆ ಯೂತ್ಸ್ಗೆ ಮಣೆ ಹಾಕಬೇಕು ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದೆ. ಬಟ್ ಅದೆಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಪ್ರಯತ್ನಗಳಾಗಿದೆ, ಆದರೆ ಕೈ ಹಿಡಿದಿಲ್ಲ ಆ ಪ್ರಯತ್ನಗಳು. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರುಗಳು ತುಂಬ ಗೊಂದಲ ಮಾಡ್ಕೊಳ್ಳೋದು ಬೇಡ, ಅಥವಾ ತುಂಬ ಹೊಸ ಪ್ರಯೋಗಗಳನ್ನು ಮಾಡ್ಕೊಳ್ಳೋದು ಬೇಡ. ಕಷ್ಟ ಆಗುತ್ತೆ. ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಸೀಟ್ಗಳನ್ನು ಗೆಲ್ಲಬೇಕು ಅಂತ ಅಂದರೆ ಕೆಲವು ಕಡೆಯಲ್ಲಿ ವರ್ಚಸ್ಸಿರುವಂಥ ನಾಯಕರು ಈಗಿರುವಂಥ ಹಾಲಿ ಸಂಸದರನ್ನೇ ನಿಲ್ಲಿಸೋದು ಬೆಟರ್ ಅಂತ ಹೇಳಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಒಪ್ಕೊಳ್ಳೋದು ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಡೌಟ್ನಲ್ಲಿ ಸದಾನಂದ ಗೌಡರಿದ್ದಾರೆ, ರಮೇಶ್ ಜಿಗಜಿಣಗಿ ಇದ್ದಾರೆ, ಅನಂತಕುಮಾರ್ ಹೆಗಡೆ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ. ಹೀಗೆ ಅನೇಕ ಮಂದಿ ನಮಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಗೊಂದಲದಲ್ಲೇ ಇದ್ದಾರೆ. ಇವತ್ತು ಆಲ್ಮೋಸ್ಟ್ ಸಂಜೆ ಅಷ್ಟೊತ್ತಿಗೆ 2ನೇ ಪಟ್ಟಿ ರಿಲೀಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಪಟ್ಟಿ ಅನೌನ್ಸ್ ಆದಮೇಲೆ ಕೆಲವರಿಗೆ ನಿರಾಸೆ ಆಗೋದು ಕೂಡ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ.